ಒಂದು ದಿನ ಬೆಳಿಗ್ಗೆ ಅಂಗಡಿ ತೆರೀತಾ ಇದ್ದ ಒಬ್ಬ ವ್ಯಾಪಾರಿಯ ಬಳಿ ಒಬ್ಬ ಮಹಿಳೆ ಬಂದು ಹೇಳಿದ್ರು, ಸರ್ ಇಲ್ಲಿದೆ ನಿಮ್ಮ 10 ರೂಪಾಯಿ. ವ್ಯಾಪಾರಿ ಆಶ್ಚರ್ಯದಿಂದ ಕೇಳಿದ್ರು, 10 ರೂಪಾಯಿ ನಾನ್ ನಿಮ್ಗೆ ಯಾವಾಗ ಕೊಟ್ಟೆ? ಆಕೆ ಹೇಳಿದ್ರು, ನಿನ್ನೆ ಸಂಜೆ ನಾನೊಂದು 100 ರೂಪಾಯಿ ಕೊಟ್ಟು ವಸ್ತುಗಳನ್ನ ಖರೀದಿಸಿದ್ದೆ, ಆದ್ರೆ ಅದರ ಬೆಲೆ ಮಾತ್ರ 70 ರೂಪಾಯಿ ಆಗಿತ್ತು. ನೀವು ವಾಪಸ್ 30 ರೂಪಾಯಿ ಕೊಡಬೇಕಾಗಿತ್ತು, ಆದ್ರೆ ನೀವು 40 ರೂಪಾಯಿ ಕೊಟ್ಟಿದ್ದೀರಿ. ಅದಕ್ಕೆ ಈ 10 ರೂಪಾಯಿಯನ್ನ ವಾಪಸ್ ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತ. ವ್ಯಾಪಾರಿ ಆ 10 ರೂಪಾಯಿಯನ್ನ ಗೌರವದಿಂದ ಕಣ್ಣಿಗೆ ಒತ್ತಿಕೊಂಡು ನಗದು ಪೆಟ್ಟಿಗೆಯಲ್ಲಿ ಇಟ್ಬಿಟ್ರು. ನಂತರ ಕೇಳಿದ್ರು, ತಂಗಿ ವಸ್ತು ಖರೀದಿಸುವಾಗ ಒಂದು 5 ರೂಪಾಯಿ ಕಡಿಮೆ ಮಾಡಿ ಅಂತ ಡಿಸ್ಕೌಂಟ್ ಕೇಳಿದ್ರಿ ನೀವು ಅವಾಗ, ಈಗ ಈ 10 ರೂಪಾಯಿಯನ್ನ ವಾಪಸ್ ಕೊಡ್ಲು ಇಷ್ಟು ದೂರ ಬಂದಿದ್ದೀರಿ ಯಾಕೆ? ಆಕೆ ಶಾಂತವಾಗಿ ಹೇಳಿದ್ರು, ಡಿಸ್ಕೌಂಟ್ ಕೇಳುದು ನನ್ನ ಹಕ್ಕು, ಆದ್ರೆ ಒಮ್ಮೆ ಬೆಲೆ ಫಿಕ್ಸ್ ಆದ್ಮೇಲೆ ಕಡಿಮೆ ಹಣ ಕೊಡುವುದು ತಪ್ಪಲ್ವಾ? ವ್ಯಾಪಾರಿ ಹೇಳಿದ್ರು, ಆದ್ರೆ ನೀವು ಕಡಿಮೆ ಪಾವತಿಸಿಲ್ಲ, ನನ್ನ ತಪ್ಪಿನಿಂದಲೇ 10 ರೂಪಾಯಿ ಹೆಚ್ಚು ಸಿಕ್ಕಿದೆ, ನೀವು ಇಟ್ಟುಕೊಂಡಿದ್ರು ನನಗೆ ಅಷ್ಟೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ ಅಲ್ವಾ? ಅದಕ್ಕೆ ಆಕೆ, ನಿಮಗೆ ವ್ಯತ್ಯಾಸ ಆಗದಿರಬಹುದು, ಆದ್ರೆ ಅದು ನನ್ನ ಮನಸ್ಸಿಗೆ ಒಂಥರ ಭಾರ ಅನಿಸ್ತದೆ. ಯಾರದೋ ಹಣವನ್ನ ತಿಳಿದುಕೊಂಡೇ ಇಟ್ಟುಕೊಳ್ಳುವುದು ಪಾಪ. ನಿನ್ನೆ ರಾತ್ರಿಯೇ ಬಂದಿದ್ದೆ, ಆದ್ರೆ ನಿಮ್ಮ ಅಂಗಡಿ ಮಾತ್ರ ಮುಚ್ಚಿತ್ತು ಅಂತ ಹೇಳಿದ್ರು. ವ್ಯಾಪಾರಿ ಕುತೂಹಲದಿಂದ ಕೇಳ್ತಾರೆ, ನೀವು ಇರುವುದೆಲ್ಲಿ? ಸೆಕ್ಟರ್ 8 ಅಂತ ಹೇಳಿದ್ರು ಆಕೆ. ವ್ಯಾಪಾರಿ ಬೆಚ್ಚಿ ಬಿದ್ದು, ಏನು 10 ರೂಪಾಯಿ ವಾಪಸ್ ಕೊಡೋದಕ್ಕೆ 7 ಕಿಲೋಮೀಟರ್ ದೂರ ಬಂದಿದ್ದೀರಾ, ಅದು ಕೂಡ 2ನೇ ಬಾರಿ? ಆಕೆ ನಗುತ್ತಾ ಹೇಳಿದ್ರು, ಹೌದು 2ನೇ ಬಾರಿ ಬಂದಿದ್ದೇನೆ. ಮನಸ್ಸನ್ನ ಶಾಂತವಾಗಿಡ್ಬೇಕು ಅಂತಾದ್ರೆ